150 ವರ್ಷಗಳಿಂದ ಉಳುಮೆಯನ್ನ ಮಾಡಿಕೊಂಡು ಬರುತ್ತಿರುವ ಜಮೀನಿನ ಹಕ್ಕು ರಕ್ಷಣೆಗಾಗಿ ದಲಿತ ಕುಟುಂಬಗಳ ಮನವಿ. ಹಾಸನ ತಾಲೂಕಿನ ಸಾಲಗಾಮಿ ಹೋಬಳಿಯ ನಿಟ್ಟೂರು ಗ್ರಾಮದ ಪರಿಶಿಷ್ಟ ಜಾತಿಯ ಕುಟುಂಬಗಳಿಂದ ಅರ್ಜಿ ಸಲ್ಲಿಕೆ. ಸರ್ವೆ ನಂಬರ್ 246/1 ಹಾಗೂ 246/4 ಜಮೀನಿನಲ್ಲಿ ಹಲವು ತಲೆಮಾರುಗಳಿಂದ ಸ್ವಾಧೀನ ಅನುಭವದಲ್ಲಿರುವುದಾಗಿ ಆರೋಪ. ತಮ್ಮ ಗಮನಕ್ಕೆ ತರದೆ ಜಮೀನನ್ನ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮಾರಾಟವನ್ನ ಮಾಡಲಾಗಿದೆ ಎಂದು ದೂರು. ಹಾಸನ ತಾಲೂಕು ನಿಟ್ಟೂರು ಗ್ರಾಮದಲ್ಲಿ ಸರ್ವೆ ನಂಬರ್ 246 ಈ ಜಮೀನು ಇವ್ರ ತಾತೂರು ಜಮೀನಾಗಿರುತ್ತೆ. ಈ ಜಮೀನನ್ನ ಇವರು ಬಸವ ಶೆಟ್ಟಿ ಎಂಬವ್ರ ಹತ್ರ ಕೊಂಡ್ಕೋತಾರೆ. ಕೊಂಡ್ಕೊಂಡು ಏನು ಮಾಡ್ತಾರೆ, ಇದನ್ನ 1936ರಲ್ಲಿ ಚಲೋ ಶೆಟ್ಟಿ ಅವ್ರಿಗೆ ಹಣ ಇಡ್ತಾರೆ. 50 ರೂಪಾಯಿಗೆ ಹಣ ಇಡ್ತಾರೆ 56ರಲ್ಲಿ. ಇದೇನಾಗಿದೆ ಅಂದರೆ ಈ ಹಣ ಇಟ್ಟಿದ್ದ ಇವ್ರೇನು ಮಾಡ್ತಾರೆ, ಚಲೋ ಶೆಟ್ಟಿ ಅವರು ಗೌರಮ್ಮ ಮತ್ತು ಕೆಂಚೆಟ್ಟಿ ಅನ್ನೋ ಹೆಸರಿಗೆ ರೆಕಾರ್ಡ್ ಮಾಡ್ಕೊತಾರೆ. ಪಾಪ ಇವರು ಅವಿದ್ಯಾವಂತರು, ವಿದ್ಯೆ ಇಲ್ಲ, ಇವರು ಗಂಡು ಮಕ್ಳು ಇಲ್ಲ, ಈ ಅಮ್ಮನಿಗೆ ಗಂಡ ಇಲ್ಲ, 5 ಜನ ಹೆಣ್ಮಕ್ಳು, ಅದರಲ್ಲಿ ಒಬ್ಬ ಅಬ್ನಾರ್ಮಲ್ ಹುಡುಗಿ, ಅವಳಿಗೆ ಮಾತು ಬರಲ್ಲ, ಅಬ್ನಾರ್ಮಲ್ಲು. ಇಂಥ ಇದರಲ್ಲಿ ಕೆಂಚಮ್ಮ, ಗೌರಮ್ಮ ಮತ್ತು ಕೆಂಚೆಟ್ಟಿ ಅನ್ನೋರಿಗೆ ರೆಕಾರ್ಡ್ ಮಾಡ್ಕೊತಾರೆ ಇವ್ರಿಗೆ ಗಮನಕ್ಕೆ ಬಾರ್ದಾನೆ. ಯಾಕೆಂದರೆ ಇವ್ರು ತಾತನ ಕಾಲದಲ್ಲಿ ಇವರೇ ಆ ಜಮೀನು ಮಾಡ್ಕೊ ಬರ್ತಾ ಇದ್ದಾರೆ. ಇವಾಗಲೂ ಇವರೇ ಮಾಡ್ತಾ ಇದ್ದಾರೆ. ಇವಾಗ ಇತ್ತೀಚೆಗೆ ಏನಾಗಿದೆ ಅಂದರೆ ಆ ಜಮೀನ ಅವರ ಮೊಮ್ಮಗ, ಗೌರಮ್ಮನ ಮೊಮ್ಮಗ ಏನಿದ್ದಾನೆ ಸಾಗರ್ ಮತ್ತು ರಾಮಚಂದ್ರ ಅಂತ ತವ್ರದೇವ್ರ ಕೊಪ್ಪಳ ಅವ್ರಿಗೆ ಅವರು ಸೇಲ್ ಮಾಡಿರ್ತಾರೆ, ಮಾಡಿದಲ್ಲಿ ಕ್ರೈ ಮಾಡಿಕೊಟ್ಟಿದ್ದಾರೆ. ಈಗ ಅವನ ಹೆಸರಿಗೆ ಪಾಣಿ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕರಿಯ ಇವ್ರ ತಾತ ಸಣ್ಣಮಟ್ಟಯ್ಯ, ಕರಿಯ ಇವ್ರ ತಾತ ಸಣ್ಣಮಟ್ಟಯ್ಯ ಅಂತ, ಇವ್ರ ತಾತ ಕರಿಯ ಅಂತ. ಇವ್ರಿಗೆ ಪಾಣಿನೂ ಇದೆ, ಕೈ ಪಾಣಿನೂ ಇದೆ. ಹಾಗೆ ಇವ್ರ ಮೇಲೆ ದೌರ್ಜನ್ಯ ಮಾಡಿ ದಿನ ಜಗಳ ಆಡ್ಬಿಟ್ಟು ಇವ್ರ ಮೇಲೆ ಹೊಡೆದಾಟ ಮಾಡಿ ರೌಡಿಗಳು ಕರ್ಕೊಬರ್ತಾರೆ. ಅಲ್ಲಿಗೆ ರೌಡಿಗಳು ಕರ್ಕೊಬರ್ತಾರೆ. ಆ ಜಮೀನಲ್ಲಿ ಏನೇನೋ ಬಂಡೆ ಕೆಡೋದು ಏನೇನೋ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಹೊಡೆದಿದ್ದಾರೆ. ಹೊಡೆದ್ರೂ ಈಗ ಕೇಳಕ್ಕೆ ಹೋದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ವಿ. ಈಗಾಗಲೇ SP ಅವ್ರಿಗೆ ಇವತ್ತು 8 ದಿನದಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಆದರೂ SP ಅವರು ಇದನ್ನ ಕೇಸ್ ಮಾಡಿ ಅಂದರು. ಇಲ್ಲಿ ರೂರಲ್ ಸ್ಟೇಷನಲ್ಲಿ ಮಾಡ್ತಾ ಇಲ್ಲ. ಇವ್ರ ಮೇಲೆ ಹಲ್ಲೆ ಆಗಿದೆ, ಹೊಡಿತಾರೆ. ಇವ್ರ ಜಮೀನು ಅಕ್ರಮವಾಗಿ ಇವರು ಡಾಕ್ಯುಮೆಂಟ್ ಮಾಡ್ಕೊಂಡು ಆ ಜಮೀನಲ್ಲಿ ಇದ್ದಾರೆ. ಈಗ ಇಷ್ಟು ವರ್ಷ ಇವರೇ ಮಾಡ್ಕೊಂಡು ಬರ್ತಿದ್ದಾರೋ, ಇವಾಗ ಅಕ್ರಮವಾಗಿರೋದ್ರಿಂದ ಆ ಜಮೀನ ನಮಗೆ DC ಅವ್ರ ಗಮನಕ್ಕೆ ಬಂದು DC ಅವರಾಗಲಿ SP ಅವರಾಗಲಿ ದಲಿತರ ಜಮೀನ ಪಾಪ ಬಿಡಿಸ್ಕೊಡ್ಬೇಕಂತ ಅವರಲ್ಲಿ ನಾವು ಮನವಿ ಮಾಡ್ಕೋತೀವಿ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು, ಗಂಡು ಮಕ್ಳಿಲ್ಲ ಅಂತ ದೌರ್ಜನ್ಯ ಮಾಡೋದು, ನೀವು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿರೋದ ಜಾತಿನಿಂದನೇ ಮಾಡಿ ಸೂಳೆ ಮುಂಡೆರ, ನೀವು ಒಲೆ ಮುಂಡೆರ, ನಿಮಗೆ ಕಕ್ಕಿಸ್ತೀವಿ ಅನ್ನೋದು, ಇದೆಲ್ಲ ಇನ್ನೂ ಕೆಲವು ಅವಾಚ್ಯ ಶಬ್ದಗಳಿಂದ ಬರೆಯೋದು, ರೌಡಿಗಳು ಕರ್ಕ ಬರೋದು, ಇವ್ರ ಮೇಲೆ ಹಲ್ಲೆ ಮಾಡಕ್ಕೆ ಹೋಗೋದು. ದಯಮಾಡಿ ಇಂಥದ್ದು ತುಂಬ ಭೂಗಳು ಹಾಸನ ತಾಲೂಕಲ್ಲಿ ಜಾಸ್ತಿ ಆಗಿದ್ದಾರೆ. ಎಲ್ಲ ಕಡೆ ಒಂದೇ ಕಡೆ ಇಲ್ಲ, ಎಲ್ಲೆಲ್ಲಿ ದಲಿತರ ಜಮೀನಿದ್ದಾರೆ ಅವೆಲ್ಲನೂ ಅಕ್ವೈರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೋಬೇಕಂತ SP ಆಗಲಿ ಪೊಲೀಸ್ ಇಲಾಖೆ ರಕ್ಷಣೆ ಕೊಡ್ಬೇಕಾಗಿರೋ. ಇವರು ಎಷ್ಟು ಸಲ ಹೇಳೋದು ನಾವು ಪೊಲೀಸರಿಗೆ, ಅಯ್ಯೋ ಕೈ ಪಾಡಿದೆ, ಇವ್ರ ಡಾಕ್ಯುಮೆಂಟ್ ಇದೆ ಅಂದರೆ ಇವ್ರಿಗೆ ಯಾರು ಮಾಡ್ಕೊಟ್ಟವ್ರೆ? ಮತ್ತು ಕೆಂಚೆಟ್ಟಿ ಅವ್ರಿಗೆ ಹೆಂಗೆ ಬಂದಿದೆ, ಇವ್ರಿಗೆ ಚಲೋ ಶೆಟ್ಟಿ ಅವ್ರಿಗೆ ಹೆಂಗೆ ಬಂದಿದೆ? ಇವ್ರು ಯಾರ ಕಡೆಯಿಂದ ತಗೊಂಡಿದ್ದಾರೆ ಜಮೀನ? ಇವ್ರು ಯಾಕೆ ಮುಖಾಂತರ ಬಂದಿದೆ? ಪಾಪ ಇವ್ರು ಕೊಂಡ್ಕೊಂಡಿರೋ ಜಮೀನು, ಬಸವ ಶೆಟ್ಟಿ ಅನ್ನೋರ ಹತ್ರ ಕೊಂಡ್ಕೊಂಡಿರೋ ಜಮೀನು. ಅವ್ರ ಮಕ್ಕಳಿಗೆ 1956ರಲ್ಲಿ ಅಡಿಬಿಟ್ಟಿದ್ದಾರೆ. ನೋಡಿ, ಅಡಿಬಿಟ್ಟಿರೋ ಬರ್ಕೊಟ್ಟಿರೋದು ಇಲ್ಲಿದೆ, ಡಾಕ್ಯುಮೆಂಟ್ ಬಿತ್ತು, ಒರಿಜಿನಲ್ ಡಾಕ್ಯುಮೆಂಟ್ ಇದೆ. 56ರಲ್ಲಿ ಅಡೆ ಇಟ್ಟಿದ್ದಾರೆ 50 ರೂಪಾಯಿಗೆ ಇವ್ರ ತಾತ. ಈ ಜಮೀನ ಅಡವಿಟ್ಟಿದ್ದ ಜಮೀನ ಇವ್ರ ಹೆಸರಿಗೆ ತಕ್ಕನಾಗಿ ಮಾಡಿಸ್ಕೊಬಿಟ್ರೆ ಬಡವರೆಲ್ಲ ಎಲ್ಲೋಗ್ತಾರೆ? ದಯಮಾಡಿ ಇದನ್ನ ಇವ್ರ ಹಳ್ಳು ಕೇಳಿ ಬೇಕಾದ್ರೆ ನೊಂದೋಗಿದ್ದಾರೆ, ಕಣ್ಣೀರು ಹಾಕೊಂಡು ದಿನ ತಿರ್ತಾರೆ. SP ಆಫೀಸು ಆಗಲಿ ಸ್ಟೇಷನ್ನು ದಿನ ತಿರುಗಿದ್ರೆ ರಕ್ಷಣೆ ಸಿಗ್ತಾ ಇಲ್ಲ. ದಯಮಾಡಿ ಇವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು SP ಅವ್ರಿಗೆ ಆಗಲಿ ಜಿಲ್ಲಾಧಿಕಾರಿಗಳೇ ಆಗಲಿ ಮನವಿ ಮಾಡ್ಕೋತೀವಿ. ಹೇಳಮ್ಮ.